ಎಕ್ಸ್ಕ್ಯೂಸ್ ಮೀ, ನಾನು ಸ್ವಲ್ಪ ಮಯೂಷನ ವಾಯ್ಸ್ ಇದೆ. ನಾನು ಮೆರುನಾಲಿನಿ. ಈ ಮೂವಿ ನಾನು ಸ್ಟಾರ್ಟಿಂಗಿಂದ ಇವ್ರು ಶೂಟ್ ಮಾಡಿರೋದೆಲ್ಲ ನೋಡಿದ್ದೀನಿ. ನೋಡಿ ಇನ್ಸ್ಪೈರ್ ಆಗಿ ನಾನು ಇವ್ರಿಗೆ ನಾನು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೆ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದು ಕಂಪ್ಲೀಟ್ ಆಗಿ ಅದಾದಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕ್ ಅಪ್ ಮಾಡ್ತೀನಿ. ಬಜೆಟ್ ಎಷ್ಟಾಗಿತ್ತು? ಬಜೆಟ್ ನಮ್ಗೆ ಎಷ್ಟು ಬೇಕೋ, ಮೂವಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ ಆ್ಯಕ್ಚುಲಿ. ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿದ್ವಿ. ಸಿನಿಮಾ ಬಜೆಟ್ ಒಂದು ಇರುತ್ತೆ. ಈ ಸಿನಿಮಾಗೆ ಯಾವ ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಹಾಕೋತಾರೆ. ಬಟ್ ಈ ಒಂದು ಒಳಗೆ ಮನೆ ಒಳಗಡೆ ಹಾಕೊಂಡು ಮನೆ ಮಾಡಿರೋದು ತುಂಬಾ ಸ್ಟಾರ್ ಕಾಸ್ಟ್ ಗೊತ್ತಿರುವಂತ ಸ್ಟಾರ್ ಎಲ್ಲ ವಸೂಲಿರೋದು. ಹಾಗಾಗಿ 1 ಕೋಟಿನ 2 ಕೋಟಿನ 3 ಕೋಟಿನ ನಂಬರ್ ಇಸ್ ನಾಟ್ ಅ ಮ್ಯಾಟರ್ ಇಲ್ಲಿ ಅಲ್ವಾ. ಬಟ್ ನಾವೇನು ಕಂಟೆಂಟ್ ಮಾಡ್ತದೆ ಅದಕ್ಕೆ ಎಷ್ಟು ಮುಖ್ಯ ಇದೆಯೋ, ಅದು ಏನು ಬಜೆಟ್ ಬೇಕೋ, ಯಾವ ಸೀನ್ ಯಾವ ಬಜೆಟ್ ಬೇಕೋ, ಅದು ಎಷ್ಟು ಜೆನ್ಯೂನ್ ಹಾಕಬೇಕೋ ಅಷ್ಟು ಹಾಕಿ ನಾವು ಮಾಡಿದ್ವಿ ಆ್ಯಕ್ಚುಲಿ. ಎಸ್. ನಿಮ್ಮ ಮಿತ್ರ ಅಂತ ಎಲ್ರಿಗೂ ತುಂಬ ತುಂಬ ಸಂತೋಷ. ನಾನು ಈ ಚಿತ್ರದಲ್ಲಿ ಒಂದು ಕಮಿಷನರ್ ಪಾತ್ರ ಮಾಡಿದ್ದೇನೆ. ರಾಘು ಕಲಾವಿದ ಅಂತ ನನ್ನ ಹೆಸರು. ಅಜಯ್ ಅವರು ಮತ್ತು ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ, ಖಂಡಿತ ಅಂತ ನಾನು ಅನ್ಕೊಂಡು ಮಾಡಿದೆ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ, ನೋಡಿದೆ. ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಸಂತೋಷ್, ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಇಡೀ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್ ಈಗ ಯೂಶುವಲಾಗಿ ಹೊಸಬ್ರು ಅಂದ ತಕ್ಷಣ ಎಲ್ಲ ಸ್ವಲ್ಪ ಹಿಂದೇಟ್ ಆಗ್ತಾರೆ. ಆದರೆ ವಿಜಯ್ ಸರ್ ನಾವು ಟ್ರೈಲರ್ ತೋರಿಸಿ ಕಂಟೆಂಟ್ ತೋರಿದ ತಕ್ಷಣ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಶೀಘ್ರ ನಾವು ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಒಂದೇಳಿ ಸೊ ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ಹೊಸಬ. ಅದು ಅಂದರೆ ನನ್ನ ಆತ್ಮೀಯ ಗೆಳೆಯ ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ಸಂತೋಣ್ಣಗೆ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಶಯ ಸಿಗಲಿ ಅಂತ ಕೇಳ್ಕೊಂತೀನಿ. ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಕ್ರ್ಯಾಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದು ಬಿಟ್ಟರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ರೀಸೆಂಟಾಗಿ ಕಾಲ್ ಮಾಡ್ಕೊಂಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಿ ಅಂತ ಹೇಳಿಲ್ಲ, ಸಪೋರ್ಟ್ ಮಾಡಿ ಅಂದರು. ಸರಿ ಆಯ್ತು ಸರ್ ಮಾಡೋಣ ಅಂತೇಳಿ ರಿಲೀಸ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.